ನಾವು ನಮ್ಮ ತುಳುನಾಡಲ್ಲಿ ದೈವಾರಾಧನೆ, ಭೂತಾರಾಧನೆ, ಈ ಎಲ್ಲ ಆರಾಧನೆಗಳು, ಆಚರಣೆಗಳನ್ನೆಲ್ಲ ಮಾಡ್ತೀವಲ್ಲ ನಾವು. ಸೊ ಹಂಗೆ ನೈಜೀರಿಯಾದಲ್ಲೂ ಸಹ ಆಚರಣೆ ನಡೀತಾ ಇದೆ. ಇದೊಂದು ಬುಡಕಟ್ಟು ಆಚರಣೆ. ದೇವರು ಪ್ರತಿ ಸಲ ಒಬ್ರೊಬ್ರು ಆರಾಧನೆಗೆ ಪಾತ್ರರಾಗ್ತಾರೆ, ಸ್ಪಾನ್ಸರ್ ಮಾಡ್ತಾರಲ್ಲ, ಹಂಗೆ ಈ ಆರಾಧನೆಗೆ ಉಸ್ತುವಾರಿ ಇವರೇ ಎಲ್ಲ ಸ್ಪಾನ್ಸರರು. ಸೆಕೆಂಡ್ ಇನ್ ಕಮಾಂಡ್. ಇವರು ಸೆಕೆಂಡ್ ಇನ್ ಕಮಾಂಡ್ ಅಂತೆ. ಹಲೋ, ಸೆಕೆಂಡ್ ಇನ್ ಕಮಾಂಡ್. ದೇವರದ ಮೋಸ್ಟ್ ಫೇಮಸ್ ಆಚರಣೆ ಇನ್ನೇನು ಸ್ಟಾರ್ಟ್ ಆಗ್ತಾ ಇದೆ ನೋಡಿ. ಪ್ರತಿ ಸಲ ಆಚರಣೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಜನ ಹಿಂಗ್ ಮಾಡ್ತಾರೆ. ದೇವರು ನೀವಿಲ್ಲಿ ನೋಡ್ತಾ ಇದೀರಲ್ಲ, ಒಬ್ರೊಬ್ರು ಮನುಷ್ಯನ ಮೇಲೆ ಒಂದೊಂದು ಆತ್ಮಗಳು ಆಹ್ವಾನೆ ಆಗಿರುತ್ತಂತೆ. ಹಂಗೇನೆ ನೋಡಿ, ಈ ಚಿಕ್ಕ ಮಗು ಮೇಲೂ ಸಹ ಆತ್ಮ ಆಹ್ವಾನೆ ಆಗಿದೆ. ದೇವರು ಈ ಜಾಗಕ್ಕೆ ಬಂದು ನನ್ನ ಕಣ್ಗಳನ್ನೇ ನಾನು ನಂಬಕ್ಕಾಗ್ತಾ ಇಲ್ಲ. ಏನೇನೇನೋ ನಡೀತಾ ಇದ್ದಿಲ್ಲಿ. ಇಲ್ಲಿರುವಂತ ಒಂದೊಂದು ಕ್ಷಣರು ರೋಮಾಂಚನ ಆಗ್ತಾ ಇದೆ ಇವರು, ಮತ್ತೆ ಸ್ವಲ್ಪ ಭಯನೂ ಆಗ್ತಾ ಇದೆ. ಹೀಗೆ ದೇವರು ಈ ತರ ಆಚರಣೆನ ನಾನು ಯಾವತ್ತಾರು ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಅದು ಯಾರು ಟೂರಿಸ್ಟ್ಗಳು ಹೋಗ್ತಾ ಇರೋ ಈ ನೈಜೀರಿಯಾದ ರಿಮೋಟ್ ಏರಿಯಾದಲ್ಲಿ ನಾನು ಈ ತರ ಆಚರಣೆ ನೋಡ್ತೀನಿ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ. ದೇವರು ಹತ್ರ 1,000 ಜನ ಸೇರೋರೆ ಇಲ್ಲಿ ಸುತ್ತ. ಒಬ್ರೊಬ್ರು ಕೈಗಳಲ್ಲೂ ಕೋಲು, ದೊಣ್ಣೆಲ್ಲ ಹಿಡ್ಕೊಂಡವ್ರೆ. ಇನ್ನ ಕೆಲವರು ವಿಭಿನ್ನವಾಗಿ ಬಟ್ಟೆ ಹಾಕೊಂಡವ್ರೆ. ಇನ್ನ ಕೆಲವರು ಮೈ ಮೇಲೆ ಏನೋ ಒಂಥರ ಬೇರೆ ಶಕ್ತಿ ಆಹ್ವಾನ ಆದಂಗ ಆಡ್ತಾ ಇದಾರೆ. ಇವತ್ತಂತೂ ಸಿಕ್ಕಾಪಟ್ಟೆ ಹೊಸದ್ ನೋಡ್ತಾ ಇದ್ದೀನಿ ನಾನೇನು. ದೇವರು ಆ ಮನುಷ್ಯ ಅಂತ ಎಲ್ಲಾ ಕಡೆ ಸಿಕ್ಕಿದ ಕಡೆಲ್ಲ ಓಡಾಯ್ತಾವ್ರೆ. ಸಿಚುವೇಶನ್ ಅವಾಗಿಂದ ಶಾಂತಿಯಾಗಿತ್ತು, ಈಗ ವಿಕೋಪಕ್ಕೆ ತಿರುಗ್ತಾ ಇದೆ. ಏನಾಯ್ತು, ಏನ್ ಆಗ್ತಾ ಇದೆ ಅಂತಾನೆ ಗೊತ್ತಾಯ್ತಲ್ಲ. ಈ ಜಾಗ ಬಂದ್ಬಿಟ್ಟು ಅವ್ರು ಕಿತ್ಕೋತಾ ಇದ್ ಗುರು. ಎದೆ ಡಗ್ 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 ಅಂತ ಐತೆ. ಅಯ್ಯೋ ರಾಮ.